ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಈ ಬಾರಿ ಲೋಕಸಭಾ ರಿಸಲ್ಟ್ನಲ್ಲಿ ಬಿಜೆಪಿಗೆ ಹಿನ್ನಡೆ ಆಗೋದ್ರಲ್ಲಿ ವಿದೇಶಿ ಕೈವಾಡ ಇದೆ ಅಂತ ಬಲವಾಗಿ ಆರೋಪಿಸ್ತಾ ಇದ್ದಾರೆ. ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಈ ರೀತಿಯ ಆರೋಪಗಳು ಬರೋದು ಸಹಜ ಅಂತ ಮೇಲ್ನೋಟಕ್ಕೆ ಅನ್ನಿಸಿದ್ರು ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಕ್ಕೆ ಹಲವು ಸಾಕ್ಷಿಗಳು ಸಿಗ್ತಾ ಇವೆ. ವಿಪಕ್ಷದಲ್ಲಿ ವಿದೇಶಿ ಶಕ್ತಿಗಳಿವೆ ಅಂತ ಶಿವರಾಜ್ ಸಿಂಗ್ ಆರೋಪಿಸ್ತಾ ಇರೋದು ಹಿಂದಿನ ಕೆಲ ಘಟನೆಗಳನ್ನ ಮೆಲುಕು ಹಾಕುವಂತೆ ಮಾಡ್ತಾ ಇದೆ. ಹಾಗಿದ್ರೆ ಈ ವಿದೇಶಿ ಶಕ್ತಿ ಯಾವುದು? ಭಾರತದ ರಾಜಕಾರಣಕ್ಕೂ ಅವರಿಗೂ ಸಂಬಂಧ ಏನು? ಭಾರತದಲ್ಲಿ ಯಾರು ಗೆದ್ರೆ ಏನಂತೆ, ಯಾರು ಸೋತ್ರೆ ಏನಂತೆ, ಅವರಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಅಲ್ಲದೆ ಒಂದು ವೇಳೆ ಕಾಂಗ್ರೆಸ್ ಗೆದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಹಾಗಿದ್ರೆ ಏನಿದು ವಿದೇಶಿ ರಹಸ್ಯ? ಇದರ ಸತ್ಯಾಸತ್ಯತೆ ಏನು? ಏನಿದು ಸೊರೋಸ್ ವರ್ಲ್ಡ್ ಆಪರೇಷನ್? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ವಿದೇಶಿ ಶಕ್ತಿಗಳ ಬಗ್ಗೆ ದನಿ ಎತ್ತಿದ್ದಾರೆ. ಇದೇನೋ ಹೊಸ ವಿಷಯ ಅಲ್ಲ, ಆದ್ರೆ ಇದು ನಡೆದಿಲ್ಲ ಅಂತ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈಗ ಚರ್ಚೆ ಆಗ್ತಾ ಇರೋದು. ಎಲ್ರಿಗೂ ತಿಳಿದಿರೋ ಹಾಗೆ ಈ ಬಾರಿಯ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಪ್ರತಿಫಲಿಸಿದ್ದು ಮೋದಿ ಸರ್ಕಾರದ ಮೇಲಿನ ದ್ವೇಷ, ಒಂದು ಸಮುದಾಯದ ಒಗ್ಗಟ್ಟು, ನಾವೇ ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ಮಾಡಿಕೊಂಡ ಎಡವಟ್ಟುಗಳು ಅನ್ನೋದು ವಾಸ್ತವ. ಹಾಗಿದ್ರೆ ಕಾಂಗ್ರೆಸ್ ಏನು ಪ್ರಯತ್ನ ಮಾಡ್ಲೇ ಇಲ್ವಾ ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ ಎನ್ಡಿಎ ಸರ್ಕಾರವನ್ನ ಅಧಿಕಾರ ಹಿಡಿಯದಂತೆ ಮಾಡಬೇಕು ಅಂತ ಹರಸಾಹಸ ಪಟ್ಟಿತ್ತು. ಅದರಲ್ಲಿ ಓಲೈಕೆ ಆಫರ್ಗಳು ಒಂದು ಕಡೆ ಆದ್ರೆ ವಿದೇಶಿ ಶಕ್ತಿಗಳ ಪಾತ್ರ ಇತ್ತು ಅನ್ನೋದು ಕೂಡ ಸದ್ದು ಮಾಡ್ತಾ ಇದೆ. ವಿದೇಶಿ ಶಕ್ತಿ ಅಂತ ಬಂದ ಕೂಡಲೇ ಮೊದಲು ನೆನಪಿಗೆ ಬರೋ ಹೆಸರು ಜಾರ್ಜ್ ಸೊರೋಸ್. ಯಾಕಂದ್ರೆ ಈ ಟೂಲ್ ಕಿಟ್ ಅನ್ನೋ ಪದಕ್ಕೆ ನಾಂದಿ ಹಾಡಿದ್ದೇ ಈ ಜಾರ್ಜ್ ಸೊರೋಸ್ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳಿವೆ. ಮೋದಿ ಸರ್ಕಾರ ಬಂದ ನಂತರ ಸಾಕಷ್ಟು ಪ್ರತಿಭಟನೆಗಳಿಗೆ ಫಂಡ್ ಮಾಡಿರೋದು ಇದೇ ಜಾರ್ಜ್ ಸೊರೋಸ್. ಅಧಿಕಾರ ಸಿಗುತ್ತೆ ಅಂದ್ರೆ ಏನು ಬೇಕಾದ್ರೂ ಮಾಡೋಕೆ ಕಾಂಗ್ರೆಸ್ ರೆಡಿ ಇರುತ್ತೆ ಅನ್ನೋದು ಭಾರತೀಯರು ಹೇಳೋ ಮಾತು. ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಸಿಗುತ್ತೆ ಅಂದಾಗ ಚಾನ್ಸ್ ಯಾಕೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲಾ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಭಾರತೀಯರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಜಾರ್ಜ್ ಸೊರೋಸ್ ಹಣದಿಂದ ಆರಾಮಾಗಿ ಎಲ್ಲರನ್ನೂ ನಮ್ಮತ್ತ ಸೆಳೀಬಹುದು. ಆದ್ರಿಂದ ಹಣದಾಸೆ ತೋರಿಸಿ ಎಲೆಕ್ಷನ್ಗೆ ಇಳೀರಿ ಅಂತ ಸಲಹೆ ಕೊಟ್ಟಿದ್ದ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗ್ತಾ ಇವೆ. ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಈಗ ನೀಡೋ ಆಫರ್ನಿಂದ ಎಂಥವರೇ ಆದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು, ಮಿಸ್ ಆಗ್ಲೇಬಾರದು ಅನ್ನೋ ನಿಟ್ಟಿನಲ್ಲಿ ಆಫರ್ ಕೊಡುವಂತೆ ಸೂಚನೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಹೊತ್ತಲ್ಲಿ ಹುಟ್ಟುಕೊಂಡಿದ್ದೆ ಈ ಖಟಾಖಟ್. ಎಸ್, ಕಳೆದ 2 ಬಾರಿಯಿಂದ ಕೈಗೆ ಅಧಿಕಾರ ಇಲ್ಲ ಅಂದಾಗ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳು. ಆದ್ರೆ ಅಲ್ಲೂ ಕೂಡ ಫ್ರೀ ಆಫರ್ ನೀಡಿ ಗೆದ್ದಿರೋದ್ರಿಂದ ಹಣ ಹೊಂದಿಸೋದು ಕಷ್ಟ ಅನ್ನೋ ಹಾಗಿತ್ತು. ಈ ಹೊತ್ತಲ್ಲಿ ವಿದೇಶಿ ಶಕ್ತಿಗಳು ಕೈ ಜೋಡಿಸಿ ನೀವು ಆಫರ್ ಕೊಡಿ, ಉಳಿದಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಭರವಸೆ ನೀಡಿದ್ವು ಅನ್ನೋ ಬಲವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಗೆದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿ ಖಟಾಖಟ್ ಮಾತನ್ನ ಉಳಿಸಿಕೊಳ್ತಾ ಇದ್ರು. ಸಾಲ ಜಾಸ್ತಿ ಆಗ್ತಾ ಇರೋ ಬಗ್ಗೆ ವಿಪಕ್ಷಗಳು ಆರೋಪ ಮಾಡಿದ್ರೆ ಆ ಟೈಮ್ನಲ್ಲಿ ಸ್ವಲ್ಪ ದಿನಗಳ ಕಾಲ ವಿದೇಶಿ ಫಂಡಿಂಗ್ ಮೂಲಕ ನೀಡಲಾಗ್ತಾ ಇತ್ತು. ಆಮೇಲೆ ಒಂದೊಂದಾಗಿ ಬೆಲೆ ಏರಿಸಿ ಬಲಗೈಯಲ್ಲಿ ಕೊಟ್ಟಿದ್ದನ್ನ ಎಡಗೈಯಲ್ಲಿ ಕಿತ್ತುಕೊಳ್ಳೋ ಪ್ಲಾನ್ ನಡೆದಿತ್ತು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಇದೇ ವೇಳೆ ಇನ್ನೊಂದು ಮಾತನ್ನ ಚೌಹಾಣ್ ಹೇಳಿದ್ದಾರೆ. ವಿದೇಶದಲ್ಲಿ ಕುಳಿತುಕೊಂಡು ಭಾರತದ ರಾಜಕೀಯವನ್ನ ಬದಲಿಸೋದಕ್ಕೆ ಹಲವು ಪ್ರಯತ್ನಗಳು ನಡೆದಿತ್ತು. ಆದ್ರೆ ನಮ್ಮ ದೇಶದ ಕೆಲವೊಂದು ನೀತಿ ನಿಯಮಗಳಿಂದಾಗಿ ಅವರ ಪ್ರಯತ್ನ ಸಾಧ್ಯವಾಗಲಿಲ್ಲ ಅಂತ. ಇದನ್ನ ಪರೋಕ್ಷವಾಗಿ ಧ್ರುವ್ ರಾಟಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯದ ಮಾಹಿತಿಗಳ ಪ್ರಕಾರ ಧ್ರುವ್ ರಾಟಿ ಕೂಡ ಈ ವಿದೇಶಿ ಶಕ್ತಿಗಳ ಪ್ರಮುಖ ಅಭ್ಯರ್ಥಿ ಎನ್ನಲಾಗುತ್ತೆ. ಮೋದಿ ವಿರುದ್ಧ ಇರೋ ರಾಜಕೀಯ ನಾಯಕರು ಇಲ್ಲಿನ ಆಂತರಿಕ ವಿಚಾರಗಳನ್ನ ನೋಡಿಕೊಂಡ್ರೆ ಇತ್ತ ಧ್ರುವ್ ರಾಟಿಗೆ ಒಂದಲ್ಲ ಒಂದು ಟಾಪಿಕ್ ತೆಗೆದುಕೊಂಡು ಸತತವಾಗಿ ಸುಳ್ಳು ಹೇಳೋ ಜವಾಬ್ದಾರಿ ನೀಡಲಾಗಿದೆ ಅನ್ನೋ ಮಾತಿದೆ. ಯಾವುದೇ ಕಾರಣಕ್ಕೂ ಈ ಸುಳ್ಳುಗಳನ್ನ ನಿಲ್ಲಿಸಲೇಬಾರದು. 100ರಲ್ಲಿ 10 ಜನ ನಂಬಿದ್ರು ಸಾಕು, ಅದರಲ್ಲಿ 8 ಜನರು ಮೋದಿ ವಿರುದ್ಧ ವೋಟ್ ಮಾಡ್ತಾರೆ. ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಗೊತ್ತಾದವರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾರೆ. ಅದರಿಂದ ರಾಜಕೀಯವಾಗಿ ಏನು ನಷ್ಟ ಆಗೋದಿಲ್ಲ. ಅಲ್ಲದೆ ಹೇಗೋ ನೀನು ಇಂಡಿಯಾಗೆ ಕಾಲಿಡೋ ಅವಶ್ಯಕತೆಯೇ ಇಲ್ಲದಿರುವಾಗ ಆರಾಮಾಗಿ ನಿನ್ನ ಕೆಲಸಗಳನ್ನ ಮಾಡುವಂತ ಅಭಯ ನೀಡಿದ್ರು ಅನ್ನೋ ಟಾಕ್ ಕೂಡ ಇದೆ. ಇನ್ನು ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದರ ಹಿಂದೆ ದೊಡ್ಡ ರಹಸ್ಯವಿದೆ. ಇಡೀ ವಿಶ್ವವನ್ನ ತಮ್ಮ ಕೈಯಲ್ಲಿ ಇರಿಸಿಕೊಳ್ಳಬೇಕು ಅಂತ ಯೋಚಿಸ್ತಾ ಇರೋ ಆ ಟೀಮ್ನಲ್ಲಿ ಜಾರ್ಜ್ ಸೊರೋಸ್ ಕೂಡ ಪ್ರಮುಖ ವ್ಯಕ್ತಿ ಅನ್ನೋ ಮಾತಿದೆ. ಭಾರತ ಮಾತ್ರವಲ್ಲದೆ ವಿವಿಧ ದೇಶಗಳಲ್ಲಿ ಯಾವ ರೀತಿ ರಾಜಕೀಯ ಚಿತ್ರಣ ಬದಲಿಸಬೇಕು ಅನ್ನೋದು ಸೊರೋಸ್ಗೆ ಗೊತ್ತಿದೆ. ಸೊರೋಸನ್ನ ಮುಂದೆ ಬಿಟ್ಟು ಹಣದ ಮೂಲಕ ಇದೆಲ್ಲ ಆಪರೇಷನ್ ಮಾಡಿಸಲಾಗುತ್ತೆ ಅನ್ನೋದಕ್ಕೆ ಸಾಕ್ಷ್ಯಗಳಿವೆ. ಈ ಸೊರೋಸ್ ಅಂಡ್ ಟೀಮ್ಗೆ ಪ್ರಮುಖವಾಗಿ ಅಡ್ಡಿ ಆಗ್ತಾ ಇರೋದೇ ಮೋದಿ. ಆದ್ರಿಂದ ಮೊದಲು ಮೋದಿಯನ್ನ ಸೋಲಿಸೋದು ಗುರಿಯಾಗಿದೆ ಅಂತ ಹೇಳಲಾಗುತ್ತೆ. 2 ಬಾರಿ ಗೆದ್ದಿರೋ ಮೋದಿ ಆಲ್ರೆಡಿ ಜಾಗತಿಕ ಮಟ್ಟದಲ್ಲಿ ಪವರ್ಫುಲ್ ಆಗಿದ್ದಾರೆ.
ರಷ್ಯಾದಂತ ದೇಶಗಳೇ ಮೋದಿ ಮಾತಿಗೆ ಬೆಲೆ ಕೊಡುತ್ತವೆ. ಇದೇ ಮುಂದುವರೆದರೆ ಜಾಗತಿಕ ಮಟ್ಟದಲ್ಲಿ ಕಂಟ್ರೋಲ್ ತಪ್ಪಲಿದೆ ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡಲಾಗ್ತಾ ಇದೆ ಅನ್ನೋ ಟಾಕ್ ಇದೆ. ಆದ್ರೆ ಸೊರೋಸ್ ಅದೃಷ್ಟ ಅನ್ನೋ ಹಾಗೆ ಭಾರತದಲ್ಲಿ ತಮಗೆ ಬೇಕಾದ ಆಪರೇಷನ್ ಅನ್ನ ಮಾಡೋದು ಈಸಿಯಾಗಿದೆ. ಅಧಿಕಾರ ಸಿಕ್ಕುತ್ತೆ, ಹಣ ಸಿಕ್ಕುತ್ತೆ ಅಂದ್ರೆ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರೋ ಜನರು ಇರೋದ್ರಿಂದ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈ ಬಾರಿ ಗೆಲ್ಲಲಿಲ್ಲ ಅನ್ನೋದನ್ನ ಬಿಟ್ರೆ ಇಲ್ಲಿಯ ವಾತಾವರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಂತಾಗಿದೆ. ಈ ರಿಸಲ್ಟ್ ನಿಂದ ಏನು ಮಾಡಿದ್ರೆ ಅಧಿಕಾರ ಪಡಿಬಹುದು ಅನ್ನೋದು ಗೊತ್ತಾಗಿದೆ. ಆದ್ರಿಂದ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಇನ್ನೂ ಬಲವಾದ ಆಪರೇಷನ್ ಗಳನ್ನ ಮಾಡಿ ಅಧಿಕಾರ ಪಡೆಯುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಬಂದಿರೋ ರಿಸಲ್ಟ್ ವಿದೇಶಿ ಶಕ್ತಿಗಳ ಆತ್ಮವಿಶ್ವಾಸವನ್ನ ಡಬಲ್ ಮಾಡಿರೋದ್ರಿಂದ ಇನ್ಮುಂದೆ ಮೋದಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತದಲ್ಲಿ ಸರ್ಕಾರ ಬದಲಾದ್ರೆ ಏನಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಈ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ನೀಡಿದ್ದು ಮೊದಲಿಗೆ ಅದಕ್ಕೆ ಬೀಗ ಹಾಕಿಸಲಾಗುತ್ತೆ. ಆಮೇಲೆ ಮೋದಿ ಸರ್ಕಾರ ಜಾರಿಗೆ ತಂದಿರೋ ಒಂದೊಂದೇ ನೀತಿಗಳನ್ನ ತೆಗೆದುಹಾಕುವ ಮೂಲಕ ತಮಗೆ ಹೇಗೆ ಅನುಕೂಲವೋ ಅಂತ ನೀತಿಗಳನ್ನ ಜಾರಿಗೆ ತರಲಾಗುತ್ತೆ. ಜನರಿಂದ ಯಾವ ರೀತಿಯ ಸ್ವರ ಬರಬಾರದು ಅನ್ನೋ ಕಾರಣಕ್ಕೆ ಅವರ ಕಣ್ಣನ್ನ ಆಕರ್ಷಿಸೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಘೋಷಣೆ ಮಾಡಿ ಅವರನ್ನ ಸುಮ್ಮನಾಗಿಸೋದು, ಇದಿಷ್ಟು ಮೊದಲ ಹಂತದಲ್ಲಿ ನಡೆಯುತ್ತೆ. ನಂತರ ಜಾರ್ಜ್ ಸೊರೋಸ್ ಕಡೆಯಿಂದ ಯಾವೆಲ್ಲ ಸಜೆಷನ್ಸ್ ಬರುತ್ತೋ ಅದಕ್ಕೆ ಅನುಕೂಲ ಆಗುವಂತೆ ಒಂದೊಂದೇ ನೀತಿಗಳನ್ನ ಜಾರಿ ಮಾಡ್ತಾ ಹೋಗಲಾಗುತ್ತೆ. ಈ ಟೈಮ್ನಲ್ಲಿ ಯಾರಾದ್ರೂ ಗದ್ದಲ ಗಲಾಟೆ ಎಬ್ಬಿಸಿದ್ರೆ ಮೆಲ್ಲಗೆ ಪೆಟ್ರೋಲ್ ರೇಟ್ ಕಮ್ಮಿ ಮಾಡೋದು ಅಥವಾ ಇನ್ಯಾವುದಾದ್ರೂ ತಂತ್ರ ಉಪಯೋಗಿಸಿ ಅಟೆನ್ಷನ್ ಡೈವರ್ಟ್ ಮಾಡೋದು, ಹೀಗೆ ಪ್ಲಾನ್ ಮಾಡಿ ಮತ್ತೆ ಹಳೆಯ ದಿನಗಳು ಬರುವಂತೆ ನೋಡಿಕೊಳ್ಳೋ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಸೊರೋಸ್ನ ಟಾರ್ಗೆಟ್ ಭಾರತ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶಗಳ ಮೇಲೂ ಕಣ್ಣಿಟ್ಟಿದ್ದಾನೆ ಅನ್ನೋದು. ಈ ಕುರಿತಂತೆ ಹಂಗೇರಿಯ ಪ್ರಧಾನಿ ವಿಕ್ಟರ್ ಓರ್ಬನ್ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾರೆ. ವಿಶ್ವ ರಾಜಕೀಯವನ್ನ ಹೇಗೆ ಕೈವಶ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಸೊರೋಸ್ ನೀಡಿದ್ದ ಹೇಳಿಕೆಗಳನ್ನ ದಾಖಲೆ ಸಮೇತ ಬಿಚ್ಚಿಡ್ತಾರೆ. ಯುರೋಪ್ ಅನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಿರೋ ಆತ ಅಲ್ಲಿ ಮೂಲಭೂತವಾದಿಗಳನ್ನ ಹೇಗೆ ಕರೆತರಬೇಕು, ಹೇಗೆ ಅವರ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಅನ್ನೋದರ ಬಗ್ಗೆ ನೀಡಿದ್ದ ಹೇಳಿಕೆಗಳನ್ನ ಬಿಚ್ಚಿಡ್ತಾರೆ. ಇಂದು ಯುರೋಪ್ ದೇಶಗಳಲ್ಲಿ ಹೆಚ್ಚಾಗ್ತಾ ಇರೋ ಗಲಭೆಗೆ ಕಾರಣ ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಅಂದಹಾಗೆ ಈ ಸ್ಟೇಟ್ಮೆಂಟ್ ಅನ್ನೆಲ್ಲ 2015ರಲ್ಲೇ ಸೊರೋಸ್ ನೀಡಿದ್ದ. ಆಗಿಂದಲೇ ಇದಕ್ಕೆಲ್ಲ ಪ್ಲಾನ್ ಆಗಿತ್ತು. ಅದರ ಪ್ರತಿಫಲ ಈಗ ಕಾಣಿಸ್ತಾ ಇದೆ ಅನ್ನೋದನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಒಟ್ನಲ್ಲಿ ವಿದೇಶಿ ಶಕ್ತಿಗಳಿಗೆ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ಟಾರ್ಗೆಟ್ ಅನ್ನೋದು ವಾಸ್ತವ. ಆದ್ರೆ ಭಾರತದಲ್ಲಿ ಅವರಿಗೆ ಸಿಕ್ಕ ಅನುಕೂಲಗಳು ಇನ್ಯಾವ ದೇಶದಲ್ಲಿ ಸಿಗ್ತಾ ಇದೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.